ಹಲೋ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತು ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಚಾನಲ್ ಲೇಡೀಸ್ ಕ್ಲಬ್. ನಮ್ಮ ಎಲ್ಲರ ಮನೆಯಲ್ಲಿ ಹಳೆ ಶರ್ಟ್ಸ್ ಅಂತೂ ಇದ್ದೇ ಇರುತ್ತೆ. ನಾವು ಡೈಲಿ ಕಿಚನ್ನಲ್ಲಿ ಅಡುಗೆ ಮಾಡಬೇಕಾದ್ರೆ ತುಂಬ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತೀವಿ. ಸೊ ಆಗ ನಮ್ಮ ಬಟ್ಟೆ ತುಂಬ ಗಲೀಜಾಗ್ತಾ ಇರುತ್ತೆ. ಸೊ ಈ ರೀತಿ ಹಳೆ ಶರ್ಟನ್ನು ಬಳಸಿ ನಮಗೆ ಡೈಲಿ ಯೂಸ್ನಲ್ಲಿ ಉಪಯುಕ್ತವಾದ ವಸ್ತುನ ಹೇಗೆ ರೆಡಿ ಮಾಡ್ಬೋದು ಅದು ಕಿಚನ್ನಲ್ಲಿ. ಸೊ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನೋಡಿ, ನಾನು ಶರ್ಟನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡಿದ ಮೇಲೆ ಕೆಳಗಡೆ ಬಟನ್ ಪಟ್ಟಿ ಇರುತ್ತೆ ನೋಡಿ, ಅಲ್ಲಿಗೆ ಆಲ್ರೆಡಿ ಬೈ ಡಿಫಾಲ್ಟ್ ಒಂದು ಸ್ವಲ್ಪ ಓಪನ್ ಇರುತ್ತೆ. ಆ ಓಪನ್ ಇರುವ ಪಾರ್ಟ್ದಿಂದನೇ ನಾನು ಸ್ಟ್ರೇಟ್ ಆಗಿ ಮತ್ತೆ ಆ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ರೀತಿ ಎರಡು ಸ್ಲೀವ್ಸ್ ಕೂಡ ಕಟ್ ಮಾಡ್ಕೋಬೇಕು. ಓಪನ್ ಮಾಡಿದ ಮೇಲೆ ನೋಡಿ ಬಟ್ಟೆ ಯಾವ ರೀತಿ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಎರಡು ಸ್ಲೀವ್ಸನ್ನು ಸೆಂಟರ್ದಿಂದ ಒಂದು ಸರ್ತಿ ಸ್ಟ್ರೇಟ್ ಸ್ಟಿಚ್ ಹಾಕ್ಕೊಂಡು ಒಂದು ಸರ್ತಿ ಅಟ್ಯಾಚ್ ಮಾಡ್ಕೋಬೇಕು. ಸೊ ನೋಡಿ, ಇದು ಕೆಳಗಡೆ ಒಂದು ಸ್ಕರ್ಟ್ ಥರ ಪಾರ್ಟ್ ರೆಡಿ ಆಗುತ್ತೆ ಅಟ್ಯಾಚ್ ಮಾಡಿದ ಮೇಲೆ. ಈಗ ಮೇಲ್ಗಡೆ ಆಲ್ರೆಡಿ ಫಿನಿಶಿಂಗ್ ಇದೆ, ಬಟ್ ಮೂರು ಸೈಡ್ ಏನಿದೆ ಅಲ್ಲಿ ಡಬಲ್ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕಿ ಫಿನಿಶಿಂಗ್ ಮಾಡ್ಕೋಬೇಕು. ಸೊ ನೋಡಿ, ನಾನು ಇವಾಗ ಸ್ಟಿಚ್ ಹಾಕಿದ್ದೀನಿ, ಫಿನಿಶಿಂಗ್ ಕಂಪ್ಲೀಟ್ ಆಗಿದೆ. ಇದು ನಮ್ಮದು ಲೋವರ್ ಪಾರ್ಟ್ ರೆಡಿ ಆಯಿತು. ಈಗ ನಾವು ಅಪ್ಪರ್ ಪಾರ್ಟ್ ರೆಡಿ ಮಾಡಬೇಕು. ಅದಕ್ಕಾಗಿ ಶರ್ಟ್ನಲ್ಲಿ ಉಳಿದಿರುವ ಬಟ್ಟೆನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಫ್ರಂಟ್ ಸೈಡ್ ನೋಡಿ ಬಟನ್ಸ್ ಇರುತ್ತೆ, ಆ ಕಡೆ ನಾನು ಒಂದು ಸ್ಕ್ವೇರ್ ಶೇಪ್ನಲ್ಲಿ ಬಟ್ಟೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ವಿಡ್ತ್ 7 ಇಂಚ್ ತೊಗೊಳ್ತಾ ಇದ್ದೀನಿ, ಹಾಗೆ ಲೆಂತ್ನಲ್ಲಿ 12 ಇಂಚ್ ಲೆಂತ್ ತೊಗೊಳ್ತಾ ಇದ್ದೀನಿ. ನಿಮಗೆ ಇದಕ್ಕಿಂತ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ನೀವು ತೊಗೋಬಹುದು. ಸೊ ಇದನ್ನು ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿದ ಮೇಲೆ ನೋಡಿ, ಇದು ಈ ರೀತಿ ಒಂದು ಪೀಸ್ ರೆಡಿ ಆಗುತ್ತೆ. ಕೆಳಗಡೆ ನೋಡ್ಬೋದು ಬಟನ್ ಪಟ್ಟಿ ಇರೋದ್ರಿಂದ ಆಲ್ರೆಡಿ ಫಿನಿಶಿಂಗ್ ರೆಡಿ ಇದೆ. 3 ಸೈಡ್ ಅದನ್ನು ಡಬಲ್ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕಿ ಫಿನಿಶಿಂಗ್ ಮಾಡ್ಕೋಬೇಕು. ಸೊ ನೋಡಿ, ಈಗ ಅಪ್ಪರ್ ಪಾರ್ಟ್ ಮತ್ತು ಲೋವರ್ ಪಾರ್ಟ್ ರೆಡಿ ಆಯಿತು. ಅದನ್ನು ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸಿಂಪ್ಲಿ ಒಂದು ಸ್ಟಿಚ್ ಹಾಕಿ ಅದನ್ನು ಅಟ್ಯಾಚ್ ಮಾಡಬೇಕು. ವಿಡಿಯೋನಲ್ಲಿ ನಾನು ತೋರಿಸ್ತಾ ಇದ್ದೀನಿ ಆ ರೀತಿ. ಈಗ ನಿಮಗೆ ಐಡಿಯಾ ಬಂದಿರಬಹುದು, ಹಳೆ ಶರ್ಟನ್ನು ಬಳಸಿ ನಾವು ಕಿಚನ್ ಆಪ್ರಾನ್ ರೆಡಿ ಮಾಡ್ತಾ ಇದ್ದೀವಿ. ಸೊ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಬರೀ ಸ್ಟ್ರಿಪ್ಸ್ ರೆಡಿ ಮಾಡಬೇಕು. ಸ್ಟ್ರಿಪ್ಸ್ ರೆಡಿ ಮಾಡಬೇಕಾದ್ರೆ ಉಳಿದಿದ್ದ ಬಟ್ಟೆನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಸೈಡ್ ಸ್ಟ್ರಿಪ್ಸ್ಗಾಗಿ ನಾನು 4 ಇಂಚದ ವಿಡ್ತ್ ಮತ್ತು 24 ಇಂಚದ ಲೆಂತ್ ತಗೊಳ್ತಾ ಇದ್ದೀನಿ. ಸೊ ಅದನ್ನು ಮಾರ್ಕ್ ಮಾಡಿ ಫಸ್ಟ್ ಆಫ್ ಆಲ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಈ ರೀತಿ ಕಟ್ ಮಾಡಿದ್ಮೇಲೆ ಸೆಂಟರ್ನಲ್ಲಿ ಇನ್ನೂ ಒಂದು ಕಟ್ ಹೊಡಿದ್ರೆ ನಮ್ಮದು 2 ಸ್ಟ್ರಿಪ್ಸ್ ರೆಡಿ ಆಗುತ್ತೆ, ಒಂದು ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್. ಸೊ ಈ ರೀತಿ 2 ಸ್ಟ್ರಿಪ್ಸ್ ರೆಡಿ ಆದಮೇಲೆ ಲೆಫ್ಟ್ ಸೈಡ್ ಒಂದು ಸ್ವಲ್ಪ ಫೋಲ್ಡ್, ರೈಟ್ ಸೈಡ್ ಒಂದು ಸ್ವಲ್ಪ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಬೇಕು. ಅಂದರೆ ಸ್ಟ್ರಿಪ್ಪದ ಫಿನಿಶಿಂಗ್ ಕೂಡ ರೆಡಿ ಆಗುತ್ತೆ. ಹಾಗೆ ಮೇಲುಗಡೆ ಮತ್ತು ಕೆಳಗಡೆ ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಬೇಕು. ಈಗ ನಾನು ನೆಕ್ ಸೈಡ್ ಏನು ಸ್ಟ್ರಿಪ್ ಬೇಕಾಗುತ್ತೆ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ ನಾನು ಸ್ಟ್ರೇಟಾಗಿ ಬಟನ್ ಪಟ್ಟಿನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಆಲ್ರೆಡಿ ಫಿನಿಶಿಂಗ್ ರೆಡಿ ಆಗುತ್ತೆ, ಮತ್ತೆ ನಮಗೆ ಫಿನಿಶಿಂಗ್ ಮಾಡುವ ನೆಸೆಸಿಟಿ ಇರೋದಿಲ್ಲ. ಈಗ ಅದನ್ನು ಸಿಂಪ್ಲಿ ಅಪ್ಪರ್ ಪಾರ್ಟ್ಗೆ ಲೂಪ್ ಶೇಪ್ನಲ್ಲಿ ಅಟ್ಯಾಚ್ ಮಾಡಿದರೆ ಆಯಿತು, ನಮ್ಮದು ನೆಕ್ ಸ್ಟ್ರಿಪ್ ರೆಡಿ ಆಗುತ್ತೆ. ಈಗ ವೆಸ್ಟ್ ಸ್ಟ್ರಿಪ್ ಕೂಡ ನೋಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ರೆಡಿ ಆಗಿದೆ. ಅದನ್ನು ಬೋತ್ ಸೈಡ್ ವೆಸ್ಟ್ಗೆ ಒಂದು ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್ ಅಟ್ಯಾಚ್ ಮಾಡ್ಕೋಬೇಕು. ಸಿಂಪ್ಲಿ ಒಂದು ಸ್ಟಿಚ್ ಹಾಕಿ. ಸೊ ನೋಡಿ, ಎಷ್ಟು ಈಸಿ ಇದೆ ಅಲ್ವಾ. ಬರೀ 5 ನಿಮಿಷದಲ್ಲಿ ಹಳೆ ಶರ್ಟನ್ನು ಬಳಸಿ ಕಿಚನ್ ಆಪ್ರಾನ್ ನಾವು ರೆಡಿ ಮಾಡ್ಕೋಬೋದು. ಇದು ನಮ್ಮ ಡೈಲಿ ಕಿಚನ್ ಪರ್ಪಸ್ ತುಂಬ ಉಪಯುಕ್ತವಾದ ವಸ್ತು ಇದೆ. ಖಂಡಿತ ನೀವು ಕೂಡ ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ಹೇಳಿ. ಇನ್ನುವರೆಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಬಾಯ್.